ಕಾಫಿ ಕಾಫಿ ತಗೊಳ್ಳಿ ಸರ್. ಕಾಫಿ. ನೀವು ಮೋಹನ್. ವಿಶ್ವ. ಹೌ ಆರ್ ಯು ಮ್ಯಾನ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನು? ಹೇಗಿದ್ದೀನಿ ನಾನು? ಹೀಗಾಗಿದ್ದೀನಿ ನೋಡು ಮ್ಯಾನ್, ನೋಡು. ಯಾಕೆ, ಏನಾಯ್ತು? PUC ಫೇಲ್ ಆದ್ಮೇಲೆ ನನ್ನ ಎಜುಕೇಶನ್ಗೆ ಪರ್ಮನೆಂಟ್ ಆಗಿ ಬಾಯ್ ಹೇಳಿ ಒಂದು ಹುಡುಗಿಗೆ ಹಾಯ್ ಹೇಳ್ದೆ ಮ್ಯಾನ್, ಹಾಯ್ ಹೇಳ್ದೆ. ಅವಳು ಇಮಿಡಿಯೇಟ್ ಆಗಿ ಸೆಟ್ ಆಗ್ಬಿಟ್ಲು. ಯಾರು? ಅದೇ ಮ್ಯಾನ್, ನಮ್ ಜೊತೆ PUC ಓದ್ತಾ ಇದ್ದಲ್ಲ ಪವಿತ್ರ ಅಂತ, ಅವಳ ಏನಕ್ಕ ಅಂತ. ಆಲ್ ಆಫ್ ಎ ಸಡನ್ ಅವಳು ಇದೇ ಕಂಪನಿಲಿ ಸಣ್ಣವಾಗಿ ಕೆಲಸ ಸೇರ್ಕೊಂಡ್ಬಿಟ್ಲು ಮ್ಯಾನ್, ಅವಳು ಕೆಲಸಕ್ಕೆ ಸೇರ್ಕೊಂಡ ಮೇಲೆ ನನ್ನ ಬದುಕು ವಾಟರ್ ಆಚೆ ಫಿಶ್ ಆಗ್ಬಿಡ್ತು ಮ್ಯಾನ್, ಫಿಶ್ ಆಗ್ಬಿಡ್ತು. ಐ ಡಿಂಟ್ ಲೈಕ್ ಇಟ್. ಆಮೇಲೆ ನನ್ನ ಹತ್ರ ಇದ್ದ ಅಮೆರಿಕದ ಯಾರೋ ಲಂಡನ್ ನಲ್ಲಿ ಇಂಗ್ಲೆಂಡ್ ಪೀಟ್ರಿಂಗ್ ಎಲ್ಲಾನು ಬಿಚ್ಚಿ ಬಿಸಾಕಿ ವೈಟ್ ಅಂಡ್ ವೈಟ್ ಹಾಕೊಂಡು ಇದೇ ಆಫೀಸಲ್ಲಿ P1 ಆಗಿ ಜೊತೆ ಆರಾಮಾಗಿರೋ ನಾನು ಇಲ್ಲೇ ಕೆಲಸ ಮಾಡ್ತಿದ್ದೀನಿ ಮ್ಯಾನ್, ಕೆಲಸ ಮಾಡ್ತಿದ್ದೀನಿ. ಸರಿ, ನೀನು ಇದೇ ಕಂಪನಿಲಿ ಆಡಿಟರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಇಂಟರ್ವ್ಯೂ ಬಂದಿದ್ಯಾ ಮ್ಯಾನ್. ಐ ಲೈಕ್ ಇಟ್ ವಿಶ್ವ. ಹೌದು, ಆವಾಗೆಲ್ಲ ಶಂಕರ್ನಾಗ್ ತರ ಮಾತಾಡ್ತಾ ಇದ್ದೆ, ಈಗ ಉಪೇಂದ್ರ ತರ ಮಾತಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಶಂಕರ್ನಾಗ್ ಹೋದ ಮೇಲೆ ಅವ್ರನ್ನ ಮರೆಯಕ್ಕಾಗದ ಅವ್ರ ಫ್ಯಾನ್ಸ್ ಗಳೆಲ್ಲ ಉಪೇಂದ್ರ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಮ್ಯಾನ್, ಅದಕ್ಕೆ ನಾನು ರಕ್ತ ಕಣ್ಣೀರು ನೋಡಿದ್ಮೇಲೆ ಉಪೇಂದ್ರ ಆಗ್ಬಿಟ್ಟಿದ್ದೀನಿ ಮ್ಯಾನ್. ಯು ಅಂಡರ್ಸ್ಟ್ಯಾಂಡ್? ವೆರಿ ಗುಡ್, ಐ ಲೈಕ್ ಇಟ್. ಸರಿ, ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ? 3 ಜನ. MD ಮಿಸ್ಟರ್ ಚೆನ್ನಪ್ಪ, ಪ್ಲೇಸ್ಮೆಂಟ್ ಆಫೀಸರ್ ಮಿಸ್ಟರ್ ಮನೋಹರ್, ಚೀಫ್ ಆಡಿಟರ್ ಮಿಸ್ ರಮ್ಯಾ. ಹೇಗೆ ಎಲ್ರು? MD ಪ್ಲೇಸ್ಮೆಂಟ್ ಆಫೀಸರ್ ಇಬ್ರು ಓಕೆ ಕಣೋ, ಆದ್ರೆ ರಮ್ಯಾ ಮೇಡಮ್ನ ಫೇಸ್ ಮಾಡೋದೇ ತುಂಬಾ ಕಷ್ಟ. ಅದರಲ್ಲೂ ನಮ್ಮಂತ ಗಂಡಸರು ಎಷ್ಟೇ ಇಂಟೆಲಿಜೆಂಟ್ ಆದ್ರೂ ರಮ್ಯಾ ಮೇಡಮ್ನ ಫೇಸ್ ಮಾಡೋದು ತುಂಬಾನೇ ಕಷ್ಟ, ಯಾಕೆಂದ್ರೆ ಗಂಡಸರಂದ್ರೆ ಅವ್ರಿಗೆ ಆಗಲ್ಲ. ವಿಶ್ವ, ನಿನ್ನ ಡಿಸ್ಕರೇಜ್ ಮಾಡ್ತಿದ್ದೀನಿ ಅನ್ಕೋಬೇಡ. ಈ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದವರು ರಮ್ಯಾ ಮೇಡಮ್ ಕೈ ಕಡೆ ಕೆಲಸ ಮಾಡಬೇಕಾಗಿರೋದ್ರಿಂದ ಬಹುಶಃ ಈ ಪೋಸ್ಟ್ಗೆ ಒಂದು ಹುಡುಗಿನೇ ಸೆಲೆಕ್ಟ್ ಮಾಡ್ಬೋದು ಅಂತ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಸೊ ಅವ್ರ ಗಂಡಸರಂದ್ರೆ ಇಷ್ಟ ಇಲ್ಲ ಅಂತ ಹೇಗಾದ್ರೂ ಒಂದು ಹುಡುಗಿನ ಪುಷ್ ಮಾಡಿ ಈ ಪೋಸ್ಟಿಗೆ ಸೆಲೆಕ್ಟ್ ಮಾಡ್ತಾರೆ ಅಂತ? ಯು ಆರ್ ರೈಟ್ ಮ್ಯಾನ್, ಯು ಆರ್ ರೈಟ್. ಯಾರದು, ಸ್ವಲ್ಪ ತೋರಿಸ್ತೀಯಾ? ನೀನು ಕೇಳ್ತಾ ಇದೀಯಾ, ಅವ್ರು ಬರ್ತಾ ಇದ್ದಾರೆ. ಏನಾಯ್ತು? ಮೇಡಮ್ ಸೋಲಾ ಕಾಚಿ ಹೋಯ್ತು, ಕೆಲಸ ಆಯ್ತು. ಶುರು ಮಾಡೋಣ? ಎಸ್ ಸರ್. ಕರೀರಿ. ಓಕೆ ಸರ್. ಮಿಸ್ಟರ್ ದೇವರಾಜ್, ಮಿಸ್ಟರ್ ಉಮೇಶ್, ಮಿಸ್ ಕವಿತಾ, ಮಿಸ್ಟರ್ ವಿಶ್ವ. ಓಕೆ ಮಿಸ್ಟರ್ ವಿಶ್ವ, ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಈ ಕಂಪನಿಯಿಂದಾನೇ ನಿಮ್ಮ ಪ್ರೊಫೆಷನ್ ಸ್ಟಾರ್ಟ್ ಮಾಡಬೇಕು ಅನ್ನುವ ನಿಮ್ಮ ಕನಸನ್ನ, ಆ ಕನಸಿಗೆ ಏನು ಕಾರಣ ಅಂತ ವಿವರಗಳನ್ನ ತುಂಬಾ ಡೀಟೇಲ್ ಆಗಿ ಬರೆದಿದ್ದಾರೆ. ಫೈನ್, ಬಹಳ ಸಂತೋಷ. ಬಟ್ ಈ ಆಡಿಟ್ ಅಸಿಸ್ಟೆಂಟ್ ಪೋಸ್ಟ್ ಇದೆಯಲ್ಲ, ಇದೊಂದು ವೆರಿ ಆರ್ಡಿನರಿ ಪೋಸ್ಟ್. ಈ ಪೋಸ್ಟ್ ಇಂಟರ್ವ್ಯೂಗೆ ನಾನು ಇನ್ವಾಲ್ವ್ ಆಗಿರೋದ್ರ ಬಗ್ಗೆ ನೀವೇನಂತೀರಿ? ವಾಟ್ ಯು ಫೀಲ್? ಇದೇ ನಿಮ್ ಸಕ್ಸಸ್ಗೆ ಕಾರಣ ಅಂತ ನನಗನ್ಸುತ್ತೆ ಸರ್. ಕಂಪನಿಲಿ ನಡೆಯೋ ಎಲ್ಲ ಕೆಲಸಗಳಲ್ಲೂ ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋ ನಿಮ್ಮ ಪಾಲಿಸಿ ನನಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್ ಸರ್, ನೀವಾಗಲೇ ಹೇಳಿದ ಹಾಗೆ ಆಡಿಟ್ ಅಸಿಸ್ಟೆಂಟ್ ಪೋಸ್ಟ್ ಸಾಧಾರಣವಾದ ಪೋಸ್ಟ್ ಅಲ್ಲ ಸರ್. ಇದೊಂದೇ ಪೋಸ್ಟ್ ಅಂತಲ್ಲ, ಯಾವುದೇ ಪೋಸ್ಟ್ ಆದರೂ ಸಾಧಾರಣವಾದಲ್ಲ. ಆಯಾ ಪೋಸ್ಟ್ಗೆ ಅದರದೇ ಆದ ಇಂಪಾರ್ಟೆನ್ಸ್, ನೆಸೆಸಿಟಿ ಇದ್ದೇ ಇರುತ್ತೆ. ಗುಡ್, ಐ ಆಮ್ ಸಾರಿ ಸರ್. ಇಟ್ಸ್ ಓಕೆ. ಈ ಪೋಸ್ಟ್ಗೆ ಬೇಕಾಗಿರೋ ಎಜುಕೇಶನಲ್ ಕ್ವಾಲಿಫಿಕೇಶನ್ ನಿಮ್ಮ ಹತ್ರ ಇದೆ. ಓಕೆ, ಅದಲ್ಲದೆ ಈ ಕಂಪನಿ ಸ್ಟಾರ್ಟ್ ಆಗಿದ್ದು, ಬೆಳೆದಿದ್ದು ಎಲ್ಲ ನಿಮ್ಗೆ ಗೊತ್ತು. ಬಿಕಾಸ್ ನೀವು MD ಅವ್ರ ಲೈಫ್ ಹಿಸ್ಟ್ರಿ ಓದಿದ್ದೀರಾ. ಈ ಕ್ವಾಲಿಫಿಕೇಶನ್ ಮಾತ್ರನೇ ಈ ಕೆಲ್ಸಕ್ಕೆ ಸೇರಕ್ ಸಾಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ಮೇಡಮ್. ಮತ್ತೆ ಈ ಕಂಪನಿ ಬಗ್ಗೆ ಇನ್ನೂ ತಿಳ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ಓಕೆ, ಆ ಥರ ಈ ಕಂಪನಿ ಬಗ್ಗೆ ನಿಮಗೆ ಬೇರೆ ಏನ್ ಗೊತ್ತು? ಈ ಕಂಪನಿದು ಲಾಸ್ಟ್ ಇಯರ್ ಫೈನಾನ್ಷಿಯಲ್ ರಿಸಲ್ಟ್ ಗೊತ್ತು. ಹೇಳಿ ನೋಡೋಣ. ಫಿಗರ್ಸ್ ಇನ್ ಕ್ರೋರ್ಸ್. ನೆಟ್ ಸೇಲ್ಸ್ ಅಂಡ್ ಇನ್ಕಮ್ ಫ್ರಮ್ ಆಪರೇಷನ್ಸ್ 270.53. Other income 21.52. Increase and decrease in stocks and shares minus 39.63. Consumption of raw materials and other components 58.59. Staff cost 103.69. Other expenditure 473.54. Total expenditure 942.18. Interest 2.83. Depreciation 79.91. Profit before tax 201.14. Provision for taxation including deferred tax 73.19. Net profit 127.95. Paid up equity share capital
ಫೇಸ್ ವ್ಯಾಲ್ಯೂ ಆಫ್ ₹1 each, 23.10, EPS 5.4, percentage of share holding 41.19. ಇದೆಲ್ಲ ಹೇಗೆ ಗೊತ್ತಾಯ್ತು ನಿಮ್ಗೆ? ಇಂಟರ್ವ್ಯೂಗೆ ವೇಟ್ ಮಾಡ್ತಾ ಇದ್ದಾಗ ಕಂಪನಿ ಬ್ರೋಷರ್ ಓದ್ತಾ ಇದ್ದೆ, ಅದರಲ್ಲಿತ್ತು. ಕಂಗ್ರಾಟ್ಸ್ ರಮ್ಯಾ, ಅಟ್ ಲಾಸ್ಟ್ ನಿಮ್ಮ ಐಡಿಯಾ ವರ್ಕೌಟ್ ಆಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್ ಸಿಕ್ಕದ. ಮಿಸ್ಟರ್ ವಿಶ್ವ, ಯು ಆರ್ ಅಪಾಯಿಂಟೆಡ್. ಕಂಗ್ರಾಟ್ಸ್ ಕಣೋ, ಅನ್ಕೊಂಡಿದ್ದು ಸಾಧಿಸ್ಬಿಟ್ಟೆ, ಇನ್ನೂ ಸಾಧಿಸ್ಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮೇಡಮ್. 1 cup ಕಾಫಿ. ಓಕೆ ಮೇಡಮ್. ಯಾಕೆ ಮೇಡಮ್, ಕಾಫಿ ಕುಡಿಯಲ್ವಾ ನೀವು? ನಾನ್ ಹೇಳಿದ್ದು ನನಗೆ. ಭಾವಿಸ್ವ ಸರ್, ಈ ಸತಿ ಬಾಂಬೆಗೆ ಆಡಿಟಿಂಗ್ಗೆ ರಮ್ಯಾ ಅವ್ರನ್ನ ಕಳಿಸ್ತೀನಿ. ಅವ್ರಿಗೆ ಅಸಿಸ್ಟೆಂಟಾಗಿ ನೀ ಹೋಗ್ಬೇಕು. ನೋಡು ವಿಶ್ವ, ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀಯಾ, ಟೆನ್ಷನ್ ಮಾಡ್ಕೋಬೇಡ, ಏನು ಆಗಲ್ಲ ಕಣೋ. ಅಮ್ಮ, ಟೆನ್ಷನ್ ನನಗಲ್ಲ, ನಿನಗೆ. ಇರಲ್ವೇನೋ ಮತ್ತೆ? ಅಲ್ಲ ಕಣೋ, ನಮ್ ವಂಶದಲ್ಲೇ ಫ್ಲೈಟ್ ಹತ್ತುತ್ತಾ ಇರೋ ಮೊದಲನೇ ವ್ಯಕ್ತಿ ನೀನಪ್ಪ. ಒಂದ್ ಕಡೆ ಸಂತೋಷ ಆದ್ರೂ ಇನ್ನೊಂದ್ ಕಡೆ ಭಯ ಇದ್ದೇ ಇರುತ್ತೆ. ಇದಕ್ಕೆ ಹೇಳೋದು ಮಿಡಿಲ್ ಕ್ಲಾಸ್ ಭಯ ಅಂತ. ಕ್ಲಾಸ್ ಯಾವ್ದಾದ್ರೇನು, ಪ್ರಾಣ ಒಂದೇ ತಾನೆ. ಅಂಕಲ್ ಪ್ಲೀಸ್. ನೋಡ್ ವಿಶ್ವ, ನೀ ಮುಂಬೈಯಿಂದ ಬಂದ್ಮೇಲೆ ನಿನ್ ಮೊದಲನೇ ಅನುಭವನ ಒಂದ್ ಚೂರು ಬಿಡದೆ ಹೇಳ್ಬೇಕು. ಓಕೆ ಅಣ್ಣ, ನಂಗೂ ಅಷ್ಟೇ. ನಾನ್ ಮುಂಬೈಯಿಂದ ಬಂದ ತಕ್ಷಣ ನನ್ ಸ್ವಂತ ಖರ್ಚಲ್ಲೇ ನನ್ನ ಮೊದಲನೇ ಅನುಭವ ಅಂತ ಒಂದು ಬುಕ್ ಪ್ರಿಂಟ್ ಮಾಡಿಸಿ ರಿಲೀಸ್ ಮಾಡ್ಬಿಡ್ತೀನಿ. ಎಲ್ಲ ಓದ್ಕೊಳ್ಳಿ.